ಸಾಂಬಾರು. ಎಷ್ಟು ಬೆಳ್ಳುಳ್ಳಿ ಬೇಕು, ಎಷ್ಟು ಈರುಳ್ಳಿ, ಓಕೆನಾ? ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ರೀ. ಇಷ್ಟು ಹಸಿಮೆಣಸಿನ್ಕಾಯಿ, ಇಷ್ಟು ಈರುಳ್ಳಿ, ಇಷ್ಟು ಬೆಳ್ಳುಳ್ಳಿ ಎಲ್ಲ ಮುಂದೆ ಮಾಡುವ ಪ್ರೊಸೆಸ್ ಏನು ಅಂತ ತೋರಿಸ್ತೀನಿ. ಹುಳ್ಳಿ ಸಾಂಬಾರಿಗೆ ಬೇಕಾದ ಸಾಮಗ್ರಿಗಳು ಜಸ್ಟ್ ಇಷ್ಟು. ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನ. ಈಗ ಒಂದು ಗಾದೆ ನೆನಪಾಯಿತು. ಅಜ್ಜಿ ಮನೆ ತುಂಬ ಮಕ್ಕಳು ಅಂತಿದ್ರಂತೆ. ಹಾಗಂದರೆ ಏನು ಅಂದರೆ, ಈ ಬೆಳ್ಳುಳ್ಳಿ ಹೀಗಿರುತ್ತೆ ನೋಡಿ, ಅದಕ್ಕೆ ಒಮ್ಮೆ ಹೀಗೆ ಮಾಡ್ತೇವೆ, ಮನೆ ತುಂಬ ಮಕ್ಕಳು ಬೆಳ್ಳುಳ್ಳಿ. ಆಗ ಅದಕ್ಕೆ ಆನ್ಸರ್. ಅದು ನೆನಪಾಯಿತು, ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇನ್ನೂ ಬೆಳ್ಳುಳ್ಳಿ ಸುಲಿಬೇಕು. ಇಷ್ಟು ಈರುಳ್ಳಿ ರೆಡಿ ಮಾಡಿದ್ದೇನೆ. ಕ್ಲೀನ್ ಮಾಡ್ತಾಯಿದ್ದೀನಿ, ನೋಡೋಣ. ಬೆಳ್ಳುಳ್ಳಿ ಮಾತ್ರ ಸುಲಿದು ಕ್ಲೀನ್ ಮಾಡೋದಪ್ಪ, ಎಷ್ಟಿದೆ ಗೊತ್ತಾ? ಎರಡು ಇಡಿ. ಆಗಲೇ ಒಂದು ಗಾದೆ ಹೇಳಿದ್ದೆ, ಬೆಳ್ಳುಳ್ಳಿ ಮನೆ ತುಂಬ ಅಜ್ಜಿ ಅಂತ. ನೋಡಿ ಸಿಪ್ಪೆ ಎಷ್ಟಿದೆ, ನೋಡಿದಾಗ ಅಷ್ಟೊಂದು ಜಾಸ್ತಿ ಕಾಣಿಸುತ್ತೆ. ಇವಾಗ ಇಷ್ಟೇ. ಸ್ವಲ್ಪ ಎಣ್ಣೆ, ಸಿಡಿತಾ ಇದೆಯಾ? ಜೊತೆಗೆ ಒಗ್ಗರಣೆಗೆ ಆವಾಗಲೇ ತೋರಿಸಿದ್ನಲ್ಲ, ಇಷ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಪರಿಮಳ ಬರ್ತಾ ಇದ್ದಂಗೆ ಆಗಲೇ ತೋರಿಸಿದ್ದ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟು. ಏನು ಜಾಸ್ತಿ ಆಗಲ್ಲ, ನೋಡೋದಕ್ಕೆ ಜಾಸ್ತಿ ಅನಿಸ್ಬೋದು, ವಿಡಿಯೋ ನೋಡೋರಿಗೆ ಜಾಸ್ತಿ ಅನಿಸುತ್ತೆ. ಆದರೆ ಸ್ವಲ್ಪ ಅದು ಫ್ರೈ ಆದಮೇಲೆ ಇಷ್ಟು ಅನಿಸ್ತದೆ. ಇದು ಕಾಣಿಸ್ತಾ ಇರಬೇಕು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ. ಆವಾಗಲೇ ಉಳ್ಳಿ ತಿನ್ನಲಿಕ್ಕೆ ಚೆಂದ ಒಗ್ಗರಣೆ ಮಾಡಿಕೊಂಡು. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ, ನಮಗೆ ಈ ಥರ ಮಾಡಿದ್ರೆ ಇಷ್ಟ. ಸ್ವಲ್ಪ ಫ್ರೈ ಆಗಬೇಕು. ಅಷ್ಟು ಹಾಕೋದನ್ನ ಈರುಳ್ಳಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಎಷ್ಟು ಕಮ್ಮಿ ಆಗಿದೆ. ಇನ್ನೂ ಒಂದು 5 ನಿಮಿಷ ಬೇಕಿಲ್ಲ, ಇನ್ನೊಂದು 2 ನಿಮಿಷ ಬಿಟ್ಟರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಈರುಳ್ಳಿ ಒಂದೇ ಫ್ರೈ ಆಗಬೇಕಾಗಿರೋದು, ಇನ್ನೆಲ್ಲ ಬೆಂದಿರುತ್ತೆ ಅಲ್ವಾ ಐಟಮ್. ನೋಡಿ ಹುಳ್ಳಿ ಈ ಥರ ಬೆಂದಿರಬೇಕು, ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ. ನಾನು ಕೈಯಲ್ಲಿ ಹೀಗೆ ಮಾಡಲಿಕ್ಕೆ ಏನು ಬೇಕಿಲ್ಲ, ಹೀಗೆ ಮಾಡಿದ್ರೆ ಹೀಗೆ ಬೆಂದಿರಬೇಕು. ಹೀಗೆ ಹುಳ್ಳಿ ಏನು ರುಬ್ಬಲ್ಲ, ಒಗ್ಗರಣೆಗಿದು ಕಾಳು ಪಲ್ಯ, ಹುಳ್ಳಿ ಪಲ್ಯ. ಆಲ್ರೆಡಿ ಉಪ್ಪು ಹಾಕಿ ಹುಳ್ಳಿ ಬೇಯಿಸಿದ್ದೀನಿ.
ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೊಂದು ಉಳ್ಳಿಗೆ ಒಂದೊಂದು ಈರುಳ್ಳಿ ಥರ ಇದ್ದರೆ ಇದು ಟೇಸ್ಟ್ ತಿನ್ನೋಕ್ಕೆ, ಇಲ್ಲ ಅಂದರೆ ಚೆನ್ನಾಗಿಲ್ಲ. ನಮ್ಮನೇಲಿ ಸ್ವಲ್ಪ ಜನಕ್ಕೆ ಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ, ಸ್ವಲ್ಪ ಜನಕ್ಕೆ ಕಾಯಿ ಹಾಕಿದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ತೆಗೆದಿಟ್ಟಿದ್ದಕ್ಕೆ ಕಾಯಿ ಹಾಕ್ತೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, 1 ಹಿಡಿ ಕೊತ್ತಂಬರಿ ಸೊಪ್ಪು. ಹಾಗೆ ಸ್ವಲ್ಪ ಕಾಯಲ್ಲ, ಇದು ಕೊಬ್ಬರಿ, ಹಸಿಕಾಯಿ, ಸ್ವಲ್ಪ ಡ್ರೈ ಇರೋ ಕೊಬ್ಬರಿ. ಹಸಿಕಾಯಿನೇ ಅಂದರೆ ನೀರಿರಲ್ಲ, ನೀರು ಹಿಂಗಿರುತ್ತೆ. ಹೆಚ್ಚು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋದು. ಹೀಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದಮೇಲೆ ಇನ್ನು ಇದ್ರ ಕೆಲಸ ಮುಗೀತು. ಸ್ವಲ್ಪ ಜನ ಕಾಯಿ ಹಾಕಿದ್ರೆ ತಿಂತಾರೆ, ಇನ್ನು ಸ್ವಲ್ಪ ಕಾಯಿ ಹಾಕಿದ್ರೆ ತಿನ್ನಲ್ಲ. ಅವ್ರಿಗೆ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಒಗ್ಗರಣೆ ಮಾಡಿ, ಹಾಗೆ ಕಾಣಿಸುತ್ತೆ ನೋಡಿ. ಅಷ್ಟೇ, ಇದಾಯಿತು. ಸೈಡಿಗೆ ಎತ್ತಿಟ್ಬಿಡ್ತೀನಿ. ಸಾಂಬಾರು ಒಗ್ಗರಣೆಗೆ ಇಡ್ತೀನಿ. ಸಾಂಬಾರು ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ರೆ ಗೊತ್ತಾಗುತ್ತೆ. ಇದು ಸಾಸಿವೆ ಹಾಕಾಗಿದೆ, ಸಿಡಿತಾ ಇದೆ. ನೆಕ್ಸ್ಟು ಅದಕ್ಕೆ ಬೆಳ್ಳುಳ್ಳಿನೂ ಇದಕ್ಕೂ ಒಂದು ಹಿಡಿಯೋಷ್ಟಿದೆ ನೋಡಿ. ಅಷ್ಟು ಈರುಳ್ಳಿನೂ ಹಾಕ್ತಾನೆ, ಹೆಚ್ಚೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇದು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾರೆ. ಬೆಳ್ಳುಳ್ಳಿ ಪರಿಮಳ ಮಾತ್ರ ಸಾಕಾಗಿರುತ್ತೆ. ಆಗಿದೆ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಆಲ್ರೆಡಿ ಇದು ಸೋಸಿದ್ದೀನಿ. ಕಪ್ಪು ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹುಳಿ ಕುದಿಬೇಕು. ಚೂರು ಹುಳಿ ಸಾಂಬಾರಿಗೆ ನೋಡಿದ್ರೆ ವಿಡಿಯೋದಲ್ಲಿ ಎಲ್ಲರೂ ಅಂತಾರೆ ಜಾಸ್ತಿ ಆಯಿತು ಹೇಗೆ ಅಂತ. ಜಾಸ್ತಿ ಏನೂ ಆಗಿಲ್ಲ, ಕರೆಕ್ಟಾಗಿದೆ. ಚೂರು ಸ್ವಲ್ಪ ಕುದೀಲಿ, ಜಾಸ್ತಿ ಕುದಿಯೋದು ಬೇಡ. ಈಗ ಕುದೀತಾ ಇದೆಯಲ್ವಾ, ಉಳ್ಳಿ ಬೇಯಿಸಿರೋ ಕಟ್ಟು, ಇದು ಉಳ್ಳಿ ಕಟ್ಟು ಅಂತಾರೆ. ಉಳ್ಳಿ ಬೇಯಿಸ್ಕೊಂಡು ಇದರಲ್ಲಿ ಖಾರ ಏನೂ ರುಬ್ಬೋದೇನಿಲ್ಲ ಸಾಂಬಾರಿಗೆ. ಈ ಥರ ಇರುತ್ತೆ ವಾಟರ್. ಉಳ್ಳಿ ಕೆಳಗೆ ಬರ್ತಾ ನೋಡಿ ಎಷ್ಟು ಗಟ್ಟಿ ಬರುತ್ತೆ ಸಾಂಬಾರು. ಈ ಥರ ಇರುತ್ತೆ ಉಳ್ಳಿ ಕಟ್ಟು. ಉಳ್ಳಿ ಕಟ್ಟು ಹಾಕಾಗಿದೆ. ಎಕ್ಸ್ಟ್ರಾ ನೀರೇನು ಹಾಕಂಗಿಲ್ಲ ಇನ್ನು ಇದಕ್ಕೆ. ಹುಣಸೆ ಹುಳಿ ಬಿಟ್ಟರೆ ಸಾಂಬಾರು ಪೌಡರು ಸ್ವಲ್ಪ. ಈ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಎಲ್ಲ ಮುಂದೆ ಇರುತ್ತೆ. ಸ್ಪೂನ್ ಅಳತೆ ಇಲ್ಲ ನಿಮ್ಮದು, ಅಳತೆ ಎಲ್ಲ ಕೇಳಬೇಡಿ. ಒಳ್ಳೆ ಅದ್ರ ಮೇಲೆ ಬಿಸಿ ಮುದ್ದೆ ಮಾಡಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಉಳ್ಳಿ ಸಾಂಬಾರಿಗೆ ತಿಂದರೆ ಹಾ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಓಹೋ ಆಹಾ ಅಂತಿರ್ತೀರ. ಕುದಿಬೇಕು ಇನ್ನು. ಅದಕ್ಕೆ ನೀರು ಎಕ್ಸ್ಟ್ರಾ ನೀರೇನು ಹಾಕಂಗಿಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀನಿ. ಒಂದು ಕುದಿದಿದ್ದಂಗೆ ಮುಗೀತು. ಕರೆಕ್ಟಾಗಿದೆ. ಕಮ್ಮಿ ಆಯಿತಾ? ಸಾಕಾ? ಸ್ವಲ್ಪ ಹಾಕ್ಬೇಕಾ? ಕೆಮ್ಮು ನೆಗಡಿ ಇರೋರು ಒಂದು ಲೋಟ ಕಾಫಿ ಲೋಟದಲ್ಲಿ ಕುಡಿದ್ಬಿಟ್ರೆ ಆಹಾ, ಕೆಮ್ಮು ನೆಗಡಿ ಓಡೋಗುತ್ತೆ ಹೇಳ್ದಲ್ಲೇ ಕೇಳಿದ್ರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಕುದ್ದಾದ್ಮೇಲೆ. ನನಗೆ ಗೊತ್ತೇ ಆಗಲಿಲ್ಲ, ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಖಾರದ ಕೇಳಿದೆ. ಅವ್ರಿಗೆ ಕರೆಕ್ಟಾಗಿದೆ ಅಂತ ಎಲ್ಲರಿಗೂ.
ಚೆನ್ನಾಗಿ ಕುದೀಲಿ. ಹಿಂಗೆ ಸಾಂಬಾರು ಮಾಡ್ಬೇಕಾದ್ರೆ ಒಂದಡಿ ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕ್ಬಿಟ್ರೆ ತಿಳಿ ಸಾರು, ಯಾವ ಸಾಂಬಾರು, ಬಿಸಿ ಅನ್ನ ಇಲ್ಲ ಬಿಸಿ ಮುದ್ದೆ, ಸ್ವಲ್ಪ ಮೇಲೆ ಒಂದಿಷ್ಟಪ್ಪ ಬೆಣ್ಣೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಂದು ಮುದ್ದೆ 2 ಮುದ್ದೆ ಊಟ ಮಾಡಬಾರ್ದು. ನಾವಂತೂ ಊಟ ಮಾಡ್ತೀವಪ್ಪ. ಅದೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ, ಇಷ್ಟು ಮಾತ್ರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದಕ್ಕೆ ವೀಡಿಯೋ ಮಾಡಿದ್ರೆ ಮನೆಯವ್ರ ಕತೆ ಗೋವಿಂದ ಬೈತಾ ಇರ್ತಾರೆ, ಬೇಗ ಬೇಗ ಅಡುಗೆ ಮಾಡಿ ಊಟಕ್ಕೆ ಬಿಡಿಸು ಅಂತ. ಅದು ಇವತ್ತು ಊಟಕ್ಕಂತ ಅಲ್ಲ, ಇವತ್ತು ಬೆಳಗ್ಗೆ ಬೇಗನೆ ಮಾಡಿದ್ದೀನಿ. ಟಿಫನ್ ಬದಲು 11 ಗಂಟೆಗೆ ಊಟಕ್ಕೆ, 10 ಗಂಟೆ 10:30 ಒಳಗಡೆ ಟಿಫನ್. ಇವತ್ತು ಟಿಫನ್ಗೆ ಇದು ಅಂತೀರಾ, ಶುಕ್ರವಾರ ಮತ್ತು ಈ ಸಾಂಬಾರು ಮಾಡಿದ್ರೆ ಯಾರೂ ಬೇಡ ಅನ್ನಲ್ಲ. ಆದರೆ ಇವಾಗ ಮಾತ್ರ ಮುದ್ದೆ ಮಾಡಿಕೊಡಲ್ಲ, ರೈಸಿಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಊಟ ಮಾಡ್ತಾರೆ. 10:30. ಇವತ್ತು ಸ್ವಲ್ಪ ರಜಾ ಇದೆ ಮಕ್ಕಳಿಗೆಲ್ಲ ಅಲ್ವಾ, ಮನೇಲೇ ಇರ್ತಾರೆ. ಸ್ವಲ್ಪ 9 ಗಂಟೆಗೆ ತಿಂಡಿ ಕೊಡೋ ಬದಲು 10 ಗಂಟೆ 10:30 ಕೊಡೋದು. ಇದು ಬೆನಿಫಿಟ್ಟು ಚೆನ್ನಾಗಿದೆಪ್ಪ, ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಒಳ್ಳೆಯದು ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಉಳ್ಳಿ ಹಾಕ್ಕೊಟ್ಟಿದ್ದೀನಿ ಆಲ್ರೆಡಿ. ಉಳ್ಳಿ ಖಾಲಿ ಆಗಿದೆ, ಕಾಣಿಸ್ತಾ ಇಲ್ಲ ಅನ್ಸಿದ್ರೆ ನೋಡಿ. ಉಳ್ಳಿ ಹಾಕ್ಕೊಟ್ಟಿದ್ದೀನಿ. ಟಿಫನ್ ಏನಂದರೆ ಇವತ್ತು ಉಳ್ಳಿನೇ. 8 ಗಂಟೆ 8:30 ಅಲ್ಲ, ಆಲ್ರೆಡಿ ಉಳ್ಳಿ ಹಾಕ್ಕೊಟ್ಟಿದ್ದೀನಿ. ಉಳ್ಳಿ ತಿಂದು ಅವ್ರಿಗೆ ಮತ್ತೆ ಏನಾದ್ರು ಹೊಟ್ಟೆ ಹಸಿವಾದರೆ ರೈಸ್ ಕೂಗಿಸಿಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಡ್ತೇನೆ ಅಷ್ಟೇ. ಅನ್ನ ಸಾಂಬಾರು. ಯಾರೂ ಇಷ್ಟು ಬೇಗ ಊಟ ಬೇಕು ಅಂತ ಕೇಳಲ್ಲ, ಟಿಫನ್ ಬೇಕು ಅಂತ. ಒಮ್ಮೆ ಟ್ರೈ ಮಾಡಿ ಉಳ್ಳಿ ಸಾಂಬಾರು ಹೀಗೆ.